ಮಾಧ್ಯಮದ ಸ್ನೇಹಿತರೆ, ಏನು ಬಾಗಲಕೋಟೆಯಲ್ಲಿ ಬೈ ಎಲೆಕ್ಷನ್ ಏನು ನಡೀತಾ ಇದೆನೋ, ಇವತ್ತು ಬಾಗಲಕೋಟೆಯ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾದಂಥ ಸನ್ಮಾನ್ಯ ಚರಂತಿ ಮಟ್ಟವರು ಇವತ್ತು ನಾಮಪತ್ರವನ್ನು ಇವತ್ತು ಸಲ್ಲಿಸ್ತಾ ಇದ್ದಾರೆ. ನಮ್ಮ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾದಂಥ ಚರಂತಿ ಮಟ್ಟವರು ಅನೇಕ ಈ ಭಾಗದಲ್ಲಿ ಜನಪರವಾದಂಥ ಕೆಲಸಗಳು ಮಾಡ್ಕೊತ ಬಂದಿದ್ದಾರೆ. ಅವರು ಯಾವತ್ತಾವತ್ತು ಶಾಸಕರಾಗಿದ್ದರು, ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಧಿಕಾರದಲ್ಲಿದ್ದಂಥ ಟೈಮಲ್ಲಿ ಕೂಡ ಈ ಭಾಗದಲ್ಲಿ ಅಭಿವೃದ್ಧಿ ಕೆಲಸಗಳು ಮಾಡೋದ್ರ ಜೊತೆಲಿ ಎಲ್ಲವನ್ನು ಕೂಡ ಸ್ಪಂದಿಸುವಂಥ ಕೆಲಸ ಮಾಡಿದ್ದಾರೆ. ಈ ಪಟ್ಟಣಕ್ಕೆ ಒಂದು ಒಳ್ಳೆಯ ಹೆಸರನ್ನು ತಂದು ಅಭಿವೃದ್ಧಿಯಾದಂಥ ಪಟ್ಟಣವನ್ನು ಮಾಡುವಂಥ ಕೆಲಸ ಮಾಡಿದ್ದಾನೆ. ಶಿಕ್ಷಣಕ್ಕೆ ಒತ್ತನ್ನು ಕೊಡುವಂಥ ಕೆಲಸ ಮಾಡಿ, ಮೂಲಭೂತ ಸೌಕರ್ಯಗಳಿಗೆ, ಆರೋಗ್ಯಕ್ಕೆ ಕೂಡ ಒತ್ತನ್ನು ಕೊಡುವಂಥ ಕೆಲಸ ಮಾಡಿರೋ ಕಾರಣ ಈ ಬೈ ಎಲೆಕ್ಷನ್ದಲ್ಲಿ ಸನ್ಮಾನ್ಯ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾದಂಥ ಚರಂತಿ ಮಟ್ಟವರು ಗೆಲ್ಲುವುದು ನಿಶ್ಚಿತ ಅನ್ನಂಥ ಮಾತನ್ನು ಹೇಳಬೇಕಾಗುತ್ತೆ. ಈ ಸರ್ಕಾರವನ್ನು 2.5 ವರ್ಷಗಳ ಕಾಲ ನಾವೆಲ್ಲರೂ ಕೂಡ ನೋಡ್ಕೊಂತ ಬರ್ತೀವಿ. 2.5 ವರ್ಷಗಳಲ್ಲಿ ಇವತ್ತು ಇವರು ಮಾಡಿದಂಥ ಸಾಧನೆ ಏನು? ಇವತ್ತು 2.5 ವರ್ಷಗಳಲ್ಲಿ ಬಹುಶಃ ನಮ್ಮೆಲ್ಲರೂ ಕೂಡ ಬಡವರು ಗೊತ್ತಿದೆ, ಬೆಲೆ ಏರಿಕೆ ವಿಚಾರದಲ್ಲಿ ಸಾಕಷ್ಟು ಯಾರು ಕೂಡ ಬಡವರು ಬದುಕಲಾರದಂಥ ಪರಿಸ್ಥಿತಿಗೆ ಎಲ್ಲವನ್ನು ಕೂಡ ಬೆಲೆ ಏರಿಕೆಯನ್ನು ಜಾಸ್ತಿ ಮಾಡಿದೆ. ಜೊತೆಲಿ ಇವತ್ತು ಬೆಲೆ ಏರಿಕೆ ಜೊತೆಲಿ ಇವತ್ತು ದಿನನಿತ್ಯ ಬಳಸಂತ ಯಾವುದೇ ಪದಾರ್ಥಗಳನ್ನ ತಗೊಂಡ್ರಿ ಎಲ್ಲವನ್ನು ಕೂಡ ಜಾಸ್ತಿ ಮಾಡೋಂಥ ಕೆಲಸ ಮಾಡಿದ್ದಾರೆ. ಬಹುಶಃ ದಿನವಸ್ತುಗಳು, ದಿನಸಿಗಳು ಅವೆಲ್ಲ ಕೂಡ ಜಾಸ್ತಿ ಮಾಡೋದ್ರ ಜೊತೆಲಿ ಇವತ್ತು ಬಡವರು ಯಾರನ್ನ ಹೋಗಿ ಸತ್ತಂತ ಟೈಮಲ್ಲಿ ಡೆತ್ ಸರ್ಟಿಫಿಕೇಟ್ ತಗೋಬೇಕಾದ್ರೆ ಕೂಡ ಆ ಡೆತ್ ಸರ್ಟಿಫಿಕೇಟ್ ಕೂಡ ಜಾಸ್ತಿ ಮಾಡೋಂಥ ಕೆಲಸ ಈ ಸರ್ಕಾರ ಜಾಸ್ತಿ ಮಾಡೋಂಥ ಕೆಲಸ ಮಾಡಿದೆ. ಇವರು ಸರ್ಕಾರದ ಸಾಧನೆ ಏನಪ್ಪ ಅಂದ್ರಿಗಿನ ಇವೆಲ್ಲವನ್ನು ಕೂಡ ಜಾಸ್ತಿ ಮಾಡಿಕೊಂಡು ಬಡವರ ಮೇಲೆ ಹೊರೆ ಮಾಡಿ ಇವತ್ತು ಈ 2.5 ವರ್ಷದಲ್ಲಿ ಮಾಡಿದಂಥ ಸಾಧನೆ ಅನ್ನಂಥ ಮಾತನ್ನು ಕೂಡ ಹೇಳಬೇಕಾಗುತ್ತೆ. ಇದು ಇವತ್ತು ನಾನು ಈ ಸರ್ಕಾರ ಇವತ್ತು ನಾವೆಲ್ಲರೂ ಕೂಡ ಕಳೆದ 2.5 ವರ್ಷಗಳಲ್ಲಿ ನಾವೇನು ನೋಡ್ಕೊಂತ ಬರ್ತಿದ್ದೋ ಇದು ನಾವೆಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿ ಇವತ್ತು ಯಾವತ್ತಿದ್ರೂ ಕೂಡ ಸರ್ಕಾರ ಬಂದಂಥ ಟೈಮಲ್ಲಿ ಡಬಲ್ ಇಂಜನ್ ಸರ್ಕಾರ ಅಂತ ಹೇಳ್ಕೊಂತ ಬರ್ತಿರ್ತೀವಿ. ಆದರೆ ಈ ಸರ್ಕಾರದ ಡಬಲ್ ಇಂಜನ್ ಸರ್ಕಾರ ಅಲ್ಲ ಇದು. ಇವತ್ತು ಈ ಸರ್ಕಾರ ಏನಂತದ್ದು ಡಬಲ್ ಸ್ಟೇರಿಂಗ್ ಸರ್ಕಾರ ಆಗಿದೆ. ಈ ಡಬಲ್ ಸ್ಟೇರಿಂಗ್ ಸರ್ಕಾರದಲ್ಲಿ ಒಂದು ಸ್ಟೇರಿಂಗ್ ಸಿದ್ದರಾಮಯ್ಯರ ಕೈಯಲ್ಲಿದೆ, ಒಂದು ಸ್ಟೇರಿಂಗ್ ಇವತ್ತು ಡಿ.ಕೆ. ಶಿವಕುಮಾರ್ ಕೈಯಲ್ಲಿದೆ. ಈ ಡಬಲ್ ಏನು ಇದು ಸ್ಟೇರಿಂಗ್ ಸರ್ಕಾರ ಏನಿದೆನೋ ಈ ಸರ್ಕಾರದಲ್ಲಿ ಇವತ್ತು ಹೈಕಮಾಂಡ್ ಅನ್ನೋಂಥದ್ದು ಏನಿಲ್ಲ. ಈ ಹಾವಿಗೆ ಹಲ್ಲು ತೆಗೆದ್ರೆ ಯಾವ ರೀತಿಯಲ್ಲಿ ಏನು ಕಿತ್ತಿದ್ರೆ ಯಾವ ರೀತಿಯಲ್ಲಿ ಇರುತ್ತೆ ಹಾವಿಗೆ, ಆ ರೀತಿಯಲ್ಲಿ ಇವತ್ತು ಹೈಕಮಾಂಡ್ ಅನ್ನೋಂಥದ್ದು ಹಾವಿಗೆ ಹಲ್ಲು ಕಿತ್ತದಂಥ ಪರಿಸ್ಥಿತಿ ಇವತ್ತು ಹೈಕಮಾಂಡ್ ತಲುಪಿದೆ. ಇವತ್ತು ಬಹುಶಃ ನಾನು ರಾಷ್ಟ್ರೀಯ ಅಧ್ಯಕ್ಷರು ಸನ್ಮಾನ್ಯ ಎಐಸಿಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಹಳಷ್ಟು ಸಾರಿ ಹೇಳಿಕೆಗಳನ್ನು ನೋಡ್ತಿರ್ತೀವಿ. ಬಹುಶಃ ಎಐಸಿಸಿ ಅಧ್ಯಕ್ಷರಾದ ನಂತರ ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ದೇಶದಲ್ಲಿದ್ದಂಥ ದಲಿತರನ್ನಂತ ಮರ್ತಿದ್ದಾರೆ. ಆದ್ರೆ ಕೂಡ ಪರವಾಗಿಲ್ಲ, ಯಾವತ್ತನಾಗ್ಲಿ ಆ ಹುದ್ದೆಗನಾಗ್ಲಿ ಗೌರವ ಇರಬೇಕಾಗಿತ್ತಲ್ಲ. ಯಾವತ್ತನ ಮಾತಾಡಿದ್ರು ಕೂಡ ಅವ್ರು ಹೇಳೋದು ಒಂದೇ ಒಂದು ಏನಂದ್ರಿಗಿನ ಯಾವುದೇ ತೀರ್ಮಾನವನ್ನು ತಗೊಳ್ಳಿ ಅದು ಹೈಕಮಾಂಡ್ ತೀರ್ಮಾನವನ್ನು ತಗೊಂತಿದ್ದಾನಂತ ಮಾತು ಒಬ್ಬ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಈ ರೀತಿ ಹೇಳಿಕೆಗಳನ್ನು ಕೊಟ್ಟಂತ ಟೈಮಲ್ಲಿ ಇವತ್ತು ಕಾಂಗ್ರೆಸ್ಸಿನ ಪರಿಸ್ಥಿತಿ ಏನು ಅನ್ನೋಂಥದ್ದು ಕೂಡ ಇವತ್ತು ಎಲ್ಲರೂ ಕೂಡ ಇವತ್ತು ಸಾಬೀತಾಗುವಂತ ಕೆಲಸ ಕೂಡ ಆಗಿದೆ. ಬಹುಶಃ ಇವತ್ತು ಎಐಸಿಸಿ ಅಧ್ಯಕ್ಷರು ಏನಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೇವಲ ಅವರು ಅಧ್ಯಕ್ಷರಾಗಿ ಪಟ್ಟವನ್ನು ಕಟ್ಟಿದಾರಾಗ್ಲಿ ಕೇವಲ ಉತ್ಸವ ಮುಹೂರ್ತ ಇದ್ದಂತೆ, ಏನು ಮಾಡ್ಲಿಕ್ಕೆ ಕೈಲಾಗಲ್ಲ. ಜೊತೆಲಿ ಯಾವುದನ್ನು ಕೂಡ ಏನು ಇವತ್ತು ಗಟ್ಟಿಯಾಗಿ ಮಾತಾಡೋಕ್ಕಾಗಲ್ಲ, ಕೇವಲ ಉತ್ಸವ ಮೂರ್ತಿ ತರ ಬಳಕೆ ಮಾಡ್ಕೊಂಡಂತ ಕೆಲಸ ಮಾಡ್ತಾ ಇದ್ದಾರೆ. ಹಂಗಾಗಿ ಇವತ್ತು ಇವೆಲ್ಲ ನೋಡಿದಂತ ಟೈಮಲ್ಲಿ ಇವತ್ತು ಒಂದು ಕಡೆ ಅವರೆಲ್ಲರೂ ಕೂಡ ಇವತ್ತು ಅಧಿಕಾರ ಸಲುವಾಗಿ, ಮುಖ್ಯಮಂತ್ರಿ ಸಲುವಾಗಿ ಒಂದು ಕಡೆ ಮುಖ್ಯಮಂತ್ರಿ ಬೇಕು ಅಂದೇಳಿ ಅಮಲಾಯಿಸುತ್ತಾ ಇವತ್ತು ಒಂದು ಕಡೆ ಶಿವಕುಮಾರ್ ಹೋಗ್ತಾ ಇದ್ದಾರೆ. ಇಲ್ಲ ನಾನು ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡಲ್ಲ ಅಂತೇಳಿ ಇವತ್ತು ಅವರಿಬ್ಬರ ಮಧ್ಯೆ ಪೈಪೋಟಿ ಬಿದ್ದು ಇವತ್ತು ರಾಜ್ಯದಲ್ಲಿದ್ದಂತ ಬೊಕ್ಕಸಕ್ಕಂದ್ರಿಗಿನ ಖಜಾನೆ ಅಂತ ಖಾಲಿ ಮಾಡಿಕೊಂಡು ಕುಂತಾರ. ಇವರು ಎಲ್ಲ ಖಜಾನೆ ಏನು ತುಂಬ್ತಾ ಇದಾರೆ ಅಂದ್ರೆ ಅವನು ಮುಖ್ಯಮಂತ್ರಿ ಆಗಬೇಕು, ಇವನು ಮುಖ್ಯಮಂತ್ರಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.